ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ. ಇವಾಗ ಬೆಳಿಗ್ಗೆ ಎದ್ದು ಇವಾಗ ಹಾಲು ಕುಡಿಬೇಕು, ಸಪ್ಪೆ ಹಾಲು ಕುಡಿಬೇಕು. ಅಂದರೆ ನಾನು ನಾರ್ಮಲಾಗೂ ಏನು ಜಾಸ್ತಿ ಶುಗರ್ ಹಾಕೊಂಡು ಕುಡಿದಿರಲಿಲ್ಲ. ಇವಾಗ ಶುಗರ್ ಇಲ್ದಂಗೆ ಹಾಲು ಕುಡಿಬೇಕು. ಆಮೇಲೆ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ನೋಡಿ ಗೈಸ್, ತಲೆ ಬಚ್ಕೊಳ್ತಿದ್ದಾರೆ. ಆದರೂ ನನ್ನಷ್ಟೇನು ಚೆನ್ನಾಗಿಲ್ಲ, ಆದ್ರೂ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ತಲೆ ಬಚ್ಕೊಳ್ಳೋದವ್ರು. ಹಾಯ್ ಮಾಡಿ, ಹಿಂದಕ್ಕೂ ಒಂಚೂರು ಎಲ್ಲ ದಿಮ್ಗಳನ್ನದಂಗೆ ಮೇಲೆ ಹಂಗೆ ಬಿಸಾಕೋದು ನಾಯಿ ಥರ. ನೀಟ್ನೆಸ್ಸಾಗಿ ಮಡಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿ ನೋಡಿ ಗೈಸ್, ಈ ಥರ ಮಾಡಿರೋ ಪ್ರತಿಭೆ ಈ ಮಿರರ್ಗೆ ಯಾರೋ ಗೊತ್ತಾ? ನನ್ನ ಗಂಡ. ಚಿಕ್ಕ ವಯಸ್ಸಲ್ಲಿ ಎಲ್ಲ ಈ ಥರ ಮಿರರ್ಗೆ ಮಾಡಿಟ್ಟವ್ರೆ. ಹಾಗೆ ಇನ್ನೇನೋ ಸೀಮಂತಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಬೇಕು. ನೋಡೋಣ, ಅವಾಗೆಲ್ಲ ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಅದಕ್ಕೆ ಹೆಂಗೆ ಬೇಕು ಹಂಗೆ ಬಿಸಾಕ್ತಿದ್ದಾರೆ. ಈ ಮಿರರಲ್ಲಿ ವ್ಲಾಗ್ ಮಾಡೋಣ ಅಂದರೆ ನೋಡಿ ಹೆಂಗೆ ಮಾಡಿ ಮಡ್ಗವ್ರೆ. ಹಾಲು ಕಾಯಿಸ್ಕೊಂಡು ಕುಡಿಯೋ ಟೈಮ್ ಇವಾಗ. ನಾವು ಕುಡಿಯೋಕೆ ಇಟ್ಕೊಳ್ಳೋದೆ ಒಂದೆರಡು ಅಂಡೆ ಗೈಸ್, ಎಲ್ಲ ಸಂಪು ನೀರು. ಇನ್ನೂ ಕೊಟ್ಟಿಗೆ ಏನು ಕ್ಲೀನ್ ಮಾಡಿಲ್ಲ. ಸೊ ಗೈಸ್, ಇವಾಗ ಹಾಲೆಲ್ಲ ಕುಡ್ದಾಯ್ತು. ಇವಾಗ ಹೋಗಿ ಅಡುಗೆ ಮಾಡಬೇಕು. ಸೊ ನಮ್ಮ ಯಜಮಾನ್ರು ನಾಷ್ಟ ಕೇಳಿದ್ರು, ಆದರೆ ನಾನು ನಾಷ್ಟ ಮಾಡಲ್ಲ. ಅನ್ನ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಿಮ್ಮ ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಇವಾಗ ಬನ್ನಿ, ಉಪ್ಸಾರು ಮಾಡ್ತೀನ ಇಲ್ಲ ತರಕಾರಿ ಸಾಂಬಾರು ಮಾಡ್ತೀನ ಅಂತ ಹೇಳ್ತೀನಿ ಗೈಸ್. ಸಬ್ಸಿಗೆ ಸೊಪ್ಪಿದೆ ಗೈಸ್, ಅದನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಷ್ಟೇ. ನೋಡಿ ಗೈಸ್, ಯಾವ ರೀತಿ ನಾನು ನೋಡ್ಕೊಳ್ಳೋದು. ಇಲ್ಲೆಲ್ಲ ಫ್ರೂಟ್ಸ್, ಇಲ್ಲೆಲ್ಲ ಸ್ವಲ್ಪ ತರಕಾರಿಗಳು, ಇಲ್ಲೆಂತ ಇಲ್ಲ. ನನಗೆ ಅಡುಗೆ ಮನೆಗೆ ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಯಾವುದೇ ರೀತಿ ಕೆಲಸ ಇರಬಾರ್ದು, ಡೈರೆಕ್ಟಾಗಿ ಅಡುಗೆ ಮಾಡಬೇಕು, ಆ ರೀತಿ ಇಷ್ಟ. ಪಾತ್ರೆ ತೊಳೆಯೋದಾಗಿರ್ಬೋದು, ಬೇರೆ ಏನಾದ್ರು ಕೆಲಸ ಇದ್ದರೆ ನನಗಾಗಲ್ಲ. ಡೈರೆಕ್ಟ್ ಏನಿದ್ರು ಅಡುಗೆ ಮಾಡಬೇಕು, ಆ ರೀತಿ ಇಷ್ಟ. ನಾನು ಅದಕ್ಕೆ ನೈಟ್ ಎಷ್ಟೊತ್ತಾದ್ರೂ ಎಲ್ಲ ತೊಳೆದಿಟ್ಬಿಟ್ಟು ಗ್ಯಾಸ್ ಎಲ್ಲ ಓಡಿಸ್ಬಿಟ್ಟು ಮಲ್ಕೊಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಪಾತ್ರೆ ಇರಲ್ಲ. ಏನಿದ್ರು ನಮ್ಮ ಅತ್ತೆ ಮಾವು ಟೀಗೆ ಕುಡ್ದಿರ್ತಾರಲ್ಲ ಅದು ಮಾತ್ರ ಇರುತ್ತೆ ಅಷ್ಟೇ. ಇವಾಗ ಉಪ್ಸಾರು ಮಾಡೋಣ ಬನ್ನಿ. ಉಪ್ಸಾರು ಅಂದರೆ ಹೆಸರು ಕಾಳು, ಬೇಳೆ ಹಾಗೆ ಸೊಪ್ಪೆಲ್ಲ ಬೇಯಿಸಿ ಬಸ್ತು ಮಾಡೋ ಸಾರು ಅಷ್ಟೇ. ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಳನ್ನು ಕೂಡ ಕೂಗ್ಸಾಯಿತು. ಇವಾಗ ಮಾಡಬೇಕು ಅಡುಗೆನ. ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಆ ಕಡೆ ಸಾಂಬಾರು ಆಯಿತು, ಈ ಕಡೆ ಪಲ್ಯನೂ ಕೂಡ ರೆಡಿ ಆಯಿತು, ರೈಸು ಕೂಡ ಆಯಿತು. ರೈಸ್ ನಾಷ್ಟ ಎಲ್ಲ ಮಾಡಾಯ್ತಲ್ವಾ. ಇವಾಗ ಟ್ಯಾಬ್ಲೆಟ್ಸ್ ತೊಗೊಬೇಕು. ಟ್ಯಾಬ್ಲೆಟ್ಸು ಅದು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ತೊಗೊಂಡು ನಮ್ಮ ಹಸ್ಬೆಂಡ್ ಅವ್ರು ಬಂದಿದ್ದಾರೆ. ಈಗ ಅವರಿಗೆ ನಾಷ್ಟ ಕೊಡಬೇಕು. ನಾಷ್ಟ ಅಂದರೆ ರಾಗಿ ಮುದ್ದೆನೇ. ಸೊ ಬನ್ನಿ. ಅಲ್ಲಿಂದ ಒಂಥರ ಕಾಣಿಸ್ತೀನಿ, ಮೇಲೆ ಕೂತ್ಕೋಬೇಕು. ಈಗ ನಮ್ಮ ಹಸ್ಬೆಂಡ್ ಹೋಗಿ ಊಟ ಕೊಟ್ಟಿದ್ದೀನಿ. ಮುಖ ತೋರಿಸಿ. ಸೊ ಗೈಸ್, ಇವಾಗ ಸ್ವಲ್ಪ ಹುಣಸೂರ್ಗೆ ಹೋಗಬೇಕು. ಸೊ ಯಾಕೆ ಏನು ಅಂತ ಈ ಬ್ಲಾಗಲ್ಲಿ ನೋಡಿ ನೀವೇ. ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ ಆ ಕೆಲಸ ಮಾಡಲ್ಲ, ಅದು ಬಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ಬರ್ತೀವಿ, ನಾನು ಎಸ್ಪೆಷಲಿ. ಸೊ ಇವಾಗ ಹುಣಸೂರ್ಗೆ ಹೋಗಬೇಕು, ರೆಡಿ ಆಗ್ತಾಯಿದ್ದೀನಿ. ನಮ್ಮ ಅತ್ತೆನ ನಮ್ಮ ಹಸ್ಬೆಂಡು ಹೊಲಕ್ಕೆ ಬಿಡೋಕ್ಕೆ ಹೋಗೋರೆ. ಅವ್ರು ಬಂದಿದ್ದ ತಕ್ಷಣ ಹೋಗಬೇಕು. ಇವಾಗ ರೆಡಿ ಆಗೋಣ. ಮಳೆ ಮೋಡ ಫುಲ್ಲು, ಮಳೆ ಯಾವಾಗ ಬರುತ್ತೆ ಅಂತೇನೂ ಹೇಳೋಕ್ಕಾಗಲ್ಲ. ಸೊ ಅಷ್ಟೇ ಗೈಸ್, ಇವಾಗ ರೆಡಿಯಾಗಿ ಹೋಗೋಣ. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್. ಈಗ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಇನ್ನೂ ವ್ಲಾಗ್ ಡೈಲಿ ಮಾಡಬೇಕು ಅಂತ ಮೋಟಿವೇಟ್ ಆಗುತ್ತೆ. ಅದೇನು ಸಬ್ಸ್ಕ್ರೈಬೇ ಮಾಡಲಿಲ್ಲ ಅಂದರೆ
ಏನು ಮಾಡಿ ವೀಡಿಯೋಸ್ನೇ ಮಾಡಿ ಪ್ರಯೋಜನವೇ ಇಲ್ಲ ಅಂತ ಅನಿಸುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಗೈಸ್. ರೆಡಿಯಾಗಿ ಆಯಿತು, ಇವಾಗ ಹೊಡ್ತಾ ಇದ್ದೀವಿ. ಇವ್ರದ್ದು ಮೇಕಪ್ ಯಾವಾಗಲೂ ಕೂಡ ಮುಗಿಯಲ್ಲ, ನಾನು ರೆಡಿ ಆದರೂ ಕೂಡ ಅವ್ರದ್ದು ಮೇಕಪ್ ಮುಗಿಯಲ್ಲ, ಅಷ್ಟು ಮೇಕಪ್ ಮಾಡುವಂತಹ ಪತಿದೇವರು. ಸೊ ಇವಾಗ ಹುಣಸೂರಿಗೆ ಹೋಗ್ತಿದ್ದೀವಿ. ಬನ್ನಿಲಿ 4 ಡೇಸು ಟ್ರಿಪ್ಗೆ ಹೋಗೋರೆ ಗೈಸ್. ನನಗೋಸ್ಕರ ಏನೂ ತಂದಿಲ್ಲ, ನನ್ನ ಹತ್ರನೂ ದುಡ್ಡು ಇಸ್ಕೊಂಡು ಹೋಗಿ ನನಗೋಸ್ಕರ ಏನೂ ತಂದಿಲ್ಲ ನೋಡಿ ಗೈಸ್. ಯಾಕೆ ತಂದಿಲ್ಲ? ಮಳೆ, ಸೊ ಏನು ತರೋಕ್ಕಾಗಲಿಲ್ಲ. ಎಲ್ಲ ಪ್ಲೇಸಲ್ಲೂ ಮಳೆ ಇತ್ತು ಅಂತ ಏನು ಡೌ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಪ್ಲೇಸಲ್ಲಿ ಮಳೆ ಇರುತ್ತೆ ಗೈಸ್ ಅಂದ್ಬಿಟ್ಟು ಎಲ್ಲ ಪ್ಲೇಸಲ್ಲೂ ಮಳೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನನಗೆ ಅಟ್ಲೀಸ್ಟ್ ಒಂದು 10 ರೂಪಾಯಿಗೂ ಏನೋ ತಂದಿಲ್ಲ ಗೈಸ್. ನೋಡಿ ಎಂಥ ಗಂಡ ನನ್ನ ಗಂಡ. ನಿಂಗೆ ಇಷ್ಟವಾಗಿತ್ತು ಏನು ಸಿಗಲಿಲ್ಲ ಅದೇ, ಸೊ ಅದಕ್ಕೆ ತಂದಿಲ್ಲ. ಹೌದಾ, ಆಯಿತು. ಇವಾಗ ಕರ್ಕೊಂಡು ಹೋಗ್ತಿದ್ದೀನಲ್ಲ. ಸರಿ ಗೈಸ್, ಇವಾಗ ಹುಣಸೂರಿಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಗೈಸ್. ಅಷ್ಟೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡು ನಿನ್ನ ಸೈಜ್ಗಾರು ತಗೋ. ಸೊ ಗೈಸ್, ಈಗ ನಾವು ವಿಶಾಲ್ ಮಠಕ್ಕೆ ಬಂದಿದ್ದೀವಿ ಹುಣಸೂರಲ್ಲಿ. ಸೊ ಇಲ್ಲಿ ಸ್ವಲ್ಪ ಹಂಗೆ ನೋಡೋಣ ಅಂತ. ಸೊ ಬನ್ನಿ. ನನ್ನ ಗಂಡ ಸ್ಲಿಪ್ಪರ್ ಸೆಲೆಕ್ಟ್ ಮಾಡ್ತಿದ್ದಾರೆ ಗೈಸ್. ಸೈಜ್ಗೆ ಸ್ಲಿಪ್ಪರ್ ಇಲ್ಲ, ಸಣ್ಣ ಗೈಸ್ ಏನು ಗೊತ್ತಾ, ಕಾಲು ಸ್ವಲ್ಪ ಈಗ ದೊಡ್ಡದಾಗೈತಲ್ಲ, ಅದಕ್ಕೆ ಆಗ್ತಾ ಇಲ್ಲ. 8 ಇಂಚು ಆಯ್ತಲ್ಲ, 10 ಇಂಚು ಬೇಕು. 10 ಇಂಚು ನಿಮ್ಮ ಕಾಲು ಸೈಜು, ಅವ್ರದ್ದು ಆಗುತ್ತೆ ಗೈಸ್ ಸ್ವಲ್ಪ ಲೂಸು. ನಂಗೊಂದು 8 ಇಲ್ಲ 9. 8 ಆಗ್ತಾ ಇಲ್ಲ, 9 ಬೇಕು ಗೈಸ್. ಪ್ರೆಗ್ನೆನ್ಸಿಲಿ ಆಲ್ಮೋಸ್ಟ್ ಕಾಲು ಎಲ್ಲರದು ಊದ್ಕೊಳ್ಳುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿದೆ ಇದು, ಇದೊಂದೇ ನನ್ನ ಕಾಲ್ಗೆ ಆಗಿದ್ದು ಇದೆ. ಬಟ್ ನನ್ನ ಸೈಜ್ಗೆ ಯಾವೂ ಸಿಗ್ತಾ ಇಲ್ಲ. ಸೈಜ್ಗೆ ಸ್ಲಿಪ್ಪರ್ ಸಿಗಲಿಲ್ಲ ಗೈಸ್. ಟವಲ್ಸ್ ಎಷ್ಟು ಸಾಫ್ಟ್ ಆಗಿದೆ ಸಿತ್ತು, ಪಾಪಕ್ಕೆ ತಗೋಬೋದು ಬೇಕಾದ್ರೆ ಟವಲ್ಸು. ಪ್ಲೀಸ್ ಇದೆಲ್ಲ ಮಕ್ಕಳು ಆಟ ಸಾಮಾನುಗಳೇ. ದಿನಸಿ ಐಟಮ್ ತಗೊಂಡು ನಾನು ತೊಗ್ತಿದ್ದೀವಿ. ನನಗಂತೂ ಸ್ಲಿಪ್ಪರ್ ಸಿಗಲಿಲ್ಲ, ಅಟ್ಲೀಸ್ಟ್ ಮನೆಗಾದರೂ ತಗೊಂಡೋಗೋಣ ಅಂತ. ನಾವು ಇಲ್ಲೇ ಬಂದ್ಬಿಟ್ಟು ನಮ್ಮನೆ ಪ್ಲೇಟ್ಗಳು ತಗೊಂಡೋಗಿದ್ದೋ 2 ಡಜನು. ನೋಡು ನೀನೆ, ಚೆನ್ನಾಗೈತೆ. ಇದು ರೋಸು ಬೇಡ, ಗಂಧದ್ದು ತಗೊಂಡ್ಬಿಡು. ಗಂಧದಿಂದ ತಗೋ ಇಲ್ಲ. ಸೋಪ್ ಇದ್ದದ ಸೋಪ್. ಅಯ್ಯೋ ಅದೇ ನಂದೇ ಸಾಕಾಗೋದು. ಇಟ್ಕೊ. ಸಾಕು, ಅಮ್ಮ ತಿಂತದಲ್ಲ. ಬೈ 2 get 1 ಶಾಪಿಂಗ್ ಮಾಡಿದ್ರೆ ನೋಡಿ ನಾವು. ನನಗೆ ಅಂತ ಏನೂ ತಗೊಟ್ಟಿಲ್ಲ ಗೈಸ್, ಎಲ್ಲ ಮನೆಗೇನೆ.
ಮನೆಗೆ ಬಂದು ನಮ್ಮ ಒತ್ತಿಗೆ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದೀವಿ ಗೈಸ್. ಹ್ಞೂ ಕ್ಯಾಟ್ ವಾಕ್ ಮಾಡ್ಕೊಬತ್ತಾಳು ನೋಡಿ ಗೈಸ್. ತಗೊಂಡಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಮನೆಗೆ ನೋಡಿ ಗೈಸ್ ಹೊಸೊಬ್ರು ಬಂದಿದ್ದಾರೆ. ಕರುನ ಮಾರ್ಬಿಟ್ಟು ಕುರಿನ ತಂದವರು. ಮುರಿದೋಗ್ಬಿಟ್ಟೈತೆ ಗೈಸ್, ಮುರಿದೋಗಿರೋ ತಂದು ಕೊಟ್ಟವ್ರು ನನಗೆ. ಅವಳು ಕುಳ್ಳಿ ಅಲ್ವಾ ಗೈಸ್, ಅದಕ್ಕೆ. ಹುಣಸೂರಿಂದ ಇವಾಗಷ್ಟೇ ಬಂದ್ವಿ ಗೈಸ್. ಇದೇ ಫಸ್ಟ್ ಟೈಮ್ ನಾವು ಹುಣಸೂರ್ಗೆ ಹೋಗಿ ಏನೂ ತಿಂದಂಗೆ ಬಂದಿರೋದು ಅಂದರೆ ಇದೇ ಫಸ್ಟ್ ಟೈಮ್. ಬಿಕಾಸ್ ನಮ್ಮ ಬೇಬಿಗೋಸ್ಕರ ತಲೆಗೆ ಫುಲ್ಲು ಕೈ ಎಣ್ಣೆಲ್ಲ ಹಾಕ್ಸ್ಕೊಬಿಟ್ಟಿದ್ದೀನಿ ಗೈಸ್. ಫುಲ್ಲು ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಎಣ್ಣೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಮನೇಲಿ ಇದ್ದಿದ್ದು ಬೇಜಾರಾಗಿದೆ ಅಂತೆ, ಅದಕ್ಕೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ. ಟಿ ವಿ ನೋಡ್ತಾ ಇದ್ದೀವಿ ಗೈಸ್ ನಾವು. ಇವ್ರದ್ದು ಯಾವಾಗಲೂ ಬರೀ ನಿದ್ದೆ ಮಾಡೋದೇ ಚಿಂತೆ ಇವಲ್ಲ. ಇಷ್ಟು ಐಟಮು, ಹಾಗೆ ಆಶೀರ್ವಾದದ್ದು ಗೋಧಿ ಹಿಟ್ಟು ತಂದಿದ್ವಿ. ಸೊ ಎಲ್ಲನೂ ಈಗ ಎತ್ತಿಡಬೇಕು. ಅಂದರೆ ರೈಸ್ ತಿನ್ಬಿಡಿ ಅಂದಿದ್ದಾರಲ್ಲ, ಅದಕ್ಕೆ ಶಾವಿಗೆ ರವೆ ಅದೆಲ್ಲ ತಂದಿದ್ದೀವಿ ಅಷ್ಟೇ ಗೈಸ್. ಈಗೆಲ್ಲ ಇದು ಎತ್ತಿಡಬೇಕು. ಮಳೆ ನೋಡಿ ಗೈಸ್, ಊದ್ರೆ ಜೋರಾಗಿ ಒಯ್ಬೇಕು, ಇಲ್ಲ ಉಯ್ಲೇಬಾರ್ದು. ಸುಮ್ಮನೆ 2 ನಿಮಿಷ ಸೋನೆ ಬಂದು ಹೋಗೋದು. ಗೈಸ್ ದೆವ್ವ ನೋಡಿದ್ದೀರ ಎಲ್ಲರೇ, ಅಕ್ಕ ಮಹಾದೇವಿ. 5 ಗಂಟೆಗೆ ಹೋಗ್ತೀನಿ ಅಂದ್ಲು ಗೈಸ್. ಈಗ ನಮ್ಮ ಗಂಡವರು ಈಗ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಟ್ರೆ ಬರಲ್ಲ, ಅದಕ್ಕೋಸ್ಕರ ಅಮ್ಮ ಹೇಳಿಸ್ದೆ. ಈಗ ನಮ್ಮ ಅತ್ತಿಗೆಯವರು ಹೋಗ್ತಾ ಇದ್ದಾರೆ ಗೈಸ್. ಇವಾಗ ವಾಕಿಂಗ್ ಮಾಡೋ ಟೈಮ್. ಸೊ ವಾಕ್ ಮಾಡ್ತಾ ಇದ್ದೀನಿ. ಫುಲ್ ವೆದರು ಫುಲ್ಲು ಮೋಡ ಆಗಿ ಫುಲ್ ಸಖತ್ತಾಗಿದೆ. ಊಟಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಗೈಸ್. ಹಾಗೆ ಚಪಾತಿ ಹಿಟ್ಟನ್ನು ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇವಾಗ ಹೋಗಬೇಕು. ಸೊ ಗೈಸ್ ಲಾಸ್ಟಾಗಿ ಹಾಲು ಕುಡ್ಕೊಂಡು ಇವಾಗ ಮಲ್ಕೊಳ್ಳೋದೆ. ಸೊ ಇದಿಷ್ಟು ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.